ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ವಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಾವೇ ಆಗಿರುವುದಾಗಿ ಮಾಜಿ ಶಾಸಕ ಗಂಗಾಧರ ನಾಯ್ಕ ಘೋಷಿಸಿದ್ದಾರೆ. ಮಾನ್ವಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಪಕ್ಷದ ಕೆಲ ನಾಯಕರ ಹೇಳಿಕೆಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಶಿವನಗೌಡ ನಾಯ್ಕ ಹಾಗೂ ಬಿವಿ ನಾಯ್ಕ ಅವರು ಮಾನ್ವಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಅಂತ ಹೇಳಿಕೊಳ್ಳುತ್ತಾ ಇರುವ ಕುರಿತು ಪ್ರತಿಕ್ರಿಯಿಸಿದ ಗಂಗಾಧರ ನಾಯ್ಕ ಅವರು ತಮ್ಮ ಕ್ಷೇತ್ರಗಳು ಆದ ದೇವದುರ್ಗ, ಮಸ್ಕಿ ಹಾಗೂ ರಾಯಚೂರು ಗ್ರಾಮೀಣ ಭಾಗಗಳ ರಾಜಕೀಯದತ್ತ ಗಮನ ಹರಿಸಬೇಕು ಎಂದಿದ್ದಾರೆ. ಮಾನ್ವಿ ಕ್ಷೇತ್ರಕ್ಕೆ ಬರುವುದಾಗಿ ಹೇಳಿ ಬಿಜೆಪಿ ಮುಖಂಡರ ನಡುವೆ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡಬಾರದು. ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ನನ್ನೊಂದಿಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ನನ್ನ ಮೇಲಿನ ವಿಶ್ವಾಸವನ್ನ ಉಳಿಸಿಕೊಂಡಿದ್ದು ಮುಂದಿನ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಕುರಿತು ಮಾತನಾಡಿದರು. ನನಗೆ ಟಿಕೆಟ್ ತಪ್ಪಿಸುವ ಉದ್ದೇಶದಿಂದ ಕೆಲವು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಆದರೆ ಮಾನ್ವಿ ಕ್ಷೇತ್ರದಲ್ಲಿ ಬೇರೆ ಯಾರಿಗೂ ಅವಕಾಶ ಕೊಡುವ ಮನೋಭಾವ ಇಲ್ಲ ಎಂಬುದು ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎಂದಿದ್ದಾರೆ. ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಂದೂ ನಮ್ಮನ್ನು ಬಿಟ್ಟು ಅವರು ಹೋಗಿಲ್ಲ. ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಇಟ್ಕೊಂಡಿದ್ದಾರೆ. ಇವತ್ತು ಈಗೇನು ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಪಕ್ಷದಲ್ಲಿ ಬೇರೆ ಬೇರೆ ವಾತಾವರಣಗಳು ಬರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಲ್ಲ. ಯಾಕಂದರೆ ಮಾನ್ಯ ಶಿವನಗೌಡ ನಾಯಕರು ನಾನೇ ಮಾನವ ಅಭ್ಯರ್ಥಿ ಅಂತ ಅವರು ಹೇಳ್ತಾರೆ, ಬಿ ನಾಯಕರು ನಾನೇ ಅಭ್ಯರ್ಥಿ ಅಂತ ಇವರು ಹೇಳ್ತಾರೆ. ಮತ್ತು ಇವರು ಹೇಳ್ಬೇಕಾದ್ರೆ ಇಲ್ಲಿ ಮಾನವಿಯಲ್ಲಿ ಇರ್ತಕ್ಕಂಥ ನಾನು ಅಭ್ಯರ್ಥಿ, ನಾನು ಅವರಿಗಿಂತ ಅವರಿಗಿಂತ ಮೊದಲೇ ನಾನು ಶಾಸಕನಾಗಿದ್ದವನಲ್ಲಿ ಮತ್ತು ಅವರಿಗಿಂತ ನಾನು ಅತ್ಯಂತ ಕಡಿಮೆ ಓಟು 2500 ಓಟ್ನಾಗ ನಾನು ಸೋತಿದ್ದೀನಿ. ಬಿ ನಾಯಕ 7000 ಓಟುಗಳಿಂದ ಸೋತಾನ. ಅತ್ಯಂತ ಅಲ್ಪ ಮತಗಳಿಂದ ಸೋತವನು ನಾನು ಹಿರಿಯ ಬಿಜೆಪಿಯಾಗಿ. ನಾನು ಕೂಡ ಮಾನ್ಯ ಮತಕ್ಷೇತ್ರ ಬಿಜೆಪಿಯಿಂದ ಅಭ್ಯರ್ಥಿ ಆಗೋಕ್ಕೂ ಶತಸಿದ್ಧ ನಡೆಸಿದ್ದೀನಿ. ಬಿಜೆಪಿ ಕೊಟ್ಟರು ಅಭ್ಯರ್ಥಿ ಆಗ್ತೀನಿ, ಕೊಡದಿದ್ದರೆ ಅಭ್ಯರ್ಥಿ ಆಗ್ತೀನಿ. ಸೊ ಲಾಸ್ಟ್ ಏನಪ್ಪ ಅಂತಂದರೆ ಅವ್ರು ಏನಪ್ಪ ಅಂದ್ರೆ ಬಂದವರು ಏನಪ್ಪ ಅಂದ್ರೆ ಅಂಥ ಸರ್ಕಾರ ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರ್ತಾನೆ ಮುಸ್ರೆ ನೀರು ಕುಡಿಸ್ತೀನಿ, ಗಟಾರ್ ನೀರು ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಂಗೆ ಗಟಾರ್ ನೀರು ಕುಡಿದು ಹೋಗ್ಬೇಕಾಗ್ತದೆ. ಈಗ ಏನಪ್ಪ ಮಾನ್ಯ ಮತದಾರರು ಭಾಳ ಜಾಣರಿದ್ದಾರೆ. ಅವ್ರು ಏನು ಮಾಡೋಕ್ಕೂ 2 ದಿವಸದಾಗ ಮಾಡ್ತಾರೆ. ಹಗಲೆಲ್ಲ ತಿರುಗಾಡೋದಲ್ಲ, ಹೇಳೋದಲ್ಲ. ಅವರು 2 ದಿವಸದಾಗ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತೇಳಿ ಮಾನ್ಯ ಕ್ಷೇತ್ರದ ಮತದಾರರಿಗೆ ಗೊತ್ತದ. ಏನಪ್ಪ ಅಂತಂದರೆ ಇವರಿಗೆ ಬಿ ನಾಯಕರಿಗೆ ಮತ್ತು ಶಿವನಗೌಡ ನಾಯಕರಿಗೆ ಕ್ಷೇತ್ರಗಳಿಲ್ಲ, ಅವ್ರಿಗೆ ಕ್ಷೇತ್ರಗಳು ಇದ್ದಾವೆ. ಎಲ್ಲಿ ಕಳ್ಕೊಂಡಾರ ಅಲ್ಲಿ ಹುಡುಕ್ಬೇಕಪ್ಪ. ಬರೀ ಮಾನವಜಿ ಮಸ್ಕಿ ಇಲ್ಲ, ಏನು ಲಿಂಗಸೂರು ಇಲ್ಲ, ಏನು ಗ್ರಾಮೀಣ ಇಲ್ಲ, ಏನು ರಾಯಚೂರು ಇಲ್ಲ. ಅವರು ದೊಡ್ಡವರಿದ್ದಾರೆ. ಹಣ ಐತೆ ಅಂತೇಳಿ ಎಲ್ಲಿ ಬೇಕಲ್ಲಿ ಮಾನವಿ ಬಂದು ನಾನು ಸರಿಯಲ್ಲ. ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರಬಾರ್ದು. ಪರರು ಬಂದ ನಮ್ಮ ಮತಕ್ಷೇತ್ರದವರು ಸಹಿಸಂಗಿಲ್ಲ. ಯಾಕೆ ಸಹಿಸಂಗಿಲ್ಲ ಅಂದರೆ ಹಿಂದಕ್ಕೆ ಅಮರಕೇಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾನ್ಯ ಮತಕ್ಷೇತ್ರಕ್ಕೆ ಬಂದಿದ್ದರು. ಆದರೆ ನಮ್ಮವರೆಲ್ಲರೂ ಕೂಡಿ ಬಾಗವಟ್ ಬಸ್ಸನ್ನು ಪಕ್ಷೇತರ ನಿಂದಿರಿಸಿ ಗೆಲ್ಲಿಸ್ತಕ್ಕಂಥ ಉದಾಹರಣೆಗಳಿದೆ. ಮೊನ್ನೆ ನಾಯಕರು ಒಲ್ಲದ ಮನಸ್ಸಿನಿಂದ ಅವ್ರಿಗೆ ಇಲ್ಲಿ ಹಾಕಿದ್ರು. ಹೈಕಮಾಂಡು ಮ್ಯಾಗ ನನಗೆ ಟಿಕೆಟ್ ಸಿಕ್ಕಿತ್ತು, ಫೈನಲ್ ಆಗಿತ್ತು. ಆದರೂ ನಾಯಕ ನಾನು ಬರೋದಲ್ಲ ಅಂತೇಳಿ ಟಿಕೆಟ್ ತಗೊಂಬಂದ್ರೆ ಏನಾಯ್ತು ಹಣ ಬರ ನಾನು ಸೋತಿಲ್ಲ. ಹಾಗೇ ಆಗ್ತದೆ, ಮತ್ತೆ ಹಾಗೆ ಆಗ್ತದ. ಯಾರು ಬೇರೆ ಪರ ಕ್ಷೇತ್ರದವ್ರನ್ನೇ ಮಾನವ ಕ್ಷೇತ್ರದ ಮತದಾರರು ಒಪ್ಪೋದೇನಿಲ್ಲ, ಹಿಂದಕ್ಕೆ ಒಪ್ಪೇನೇ ಇಲ್ಲ. ಹಾಗಾಗಿ ಯಾರು ಶಿವನಗೌಡ ಕ್ಯಾಂಡಿಡೇಟ್ ಅಲ್ಲ, ನಾಯಕ್ ಕ್ಯಾಂಡಿಡೇಟ್ ಅಲ್ಲ, ಗಂಗಾಧರ ನಾಯಕನೇ ಮಾನವ ಮತಕ್ಷೇತ್ರ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಖಂಡಿತ ಅದ. ಇದಕ್ಕೆ ಏನು ಮಾಡಬೇಕು ಎಲ್ಲ ಈಗಾಗಲೇ ನಾವು ಇನ್ನು ಸ್ವಲ್ಪ ದಿವಸಗಳಾದಮೇಲೆ ಎಲ್ಲ ಹಳ್ಳಿಗಳಿಗೂ ನಾವು ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಡೋದನ್ನು 30 ವರ್ಷಗಳಿಂದ ನಾನು ಹಳ್ಳಿಗೆ ತಿರುಗಾಡೇನೆ. 30 ವರ್ಷ ಆಯ್ತು ನಾನು ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಎಲ್ಲ ಸಂಪರ್ಕ ತೆಗೆದೇನೆ. ಎಲ್ಲ ಜನರಿಗೆ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೇನೆ. ಇವತ್ತು ಕೆಲಸ ಮಾಡ್ತೇನೆ. ನನಗೆ ಭಾಳಷ್ಟು ಸಲ ಪಕ್ಷದಿಂದ ಅನ್ಯಾಯ ಆದರೂ ಕೂಡ ನಾನು ಪಕ್ಷನ ಬಿಟ್ಟಿಲ್ಲ. ಮುಖಂಡರಿಗೆ ನಾನು ಎದುರು ಮಾತಾಡಿಲ್ಲ, ಮುಖಂಡರು ಕೂಡ ಬೆಳೆದಾಡಿಲ್ಲ. ಆದರೂ ಏನೇ ಇರಲಿ ಬಿಡಪ್ಪ, ಯಾರ ನಿಂದಲ್ಲ ಅಂತೇಳಿ ಸುಮ್ಮನೆ ತಲೆ ಬಗ್ಸೇನೆ ಪಕ್ಷಕ್ಕಾಗಿ ನಾನು ದುಡಿದೇನೆ. ನನಗೂ ಒಂದು ಶಕ್ತಿ ಇದೆ, ಇಲ್ಲ ಅಂತಲ್ಲ. ಅದನ್ನು ಯಾವಾಗಲೂ ಪ್ರದರ್ಶನ ಮಾಡಬಾರ್ದು. ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಬಾರ್ದು. ಎಲ್ಲರೂ ಕಲಿತು ಪಕ್ಷಕ್ಕೆ ಹತ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಕ್ಯಾಂಡಿಡೇಟು, ನೀನು ಕ್ಯಾಂಡಿಡೇಟ್ ಅಂದರೆ ಅದೇನಂತ ಒಡೆದು ಮನೆಯಾಗ ಆಗ್ತದೆ. ಒಡೆದು ಮನೆ ಹೋದರೆ ಯಾರು ಬರ್ತಾರೆ ಮನೆಗೆ? ಯಾರು ಬರೋಲ್ಲ. ಹಾಗಾಗಿ ಯಾರು ತಮ್ಮ ಕ್ಷೇತ್ರಗಳಲ್ಲಿ ಮಾತ್ರ ಅವರು ರಾಜಕಾರಣ ಮಾಡಬೇಕು. ಇನ್ನೊಂದು ಕ್ಷೇತ್ರಕ್ಕೆ ಬಂದು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವರಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ಅಲ್ಲ ಸರ್, ಮಾನ್ವಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಜನರ ಭಾವನೆ ಇದೆ. ಆದರೆ ಮನೆಯೊಂದು 3 ಬಾಗಿಲಾಗಿದೆ. ಆದರೆ ತಾವು ಕೂಡ ಕಳೆದ 20 ವರ್ಷದಿಂದ ಕೂಡ ಬಿಜೆಪಿಯಲ್ಲಿ ಇದ್ರಿ. ಈ ಕಾರಣಕ್ಕೆ ಏನು ಸರ್ ನ್ಯೂನತೆ ಇದೆಲ್ಲ? ನ್ಯೂನತೆ ಅಂದರೆ ಏನಿಲ್ಲ, ಇಷ್ಟೇ. ಅವ್ರಿಗೆ ಹೈಕಮಾಂಡ್ ಏನು ಅವ್ರಿಗೆ ನೀವಿಗೆ ಅಲ್ಲಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಲ್ಲ. ಅವರು ಬಂದು ಇಲ್ಲಿ ಮಾನವಿ ಬಂದು ಹೇಳಿಲ್ಲ, ಅಲ್ಲಿ ಪತ್ರಿಕೆಗಳ ಮುಖಾಂತರ ಕೂಡ ಅವ್ರಿಗೆ ಹೇಳಿಲ್ಲ ನೀವು ಕ್ಯಾಂಡಿಡೇಟ್ ಅಂತ. ಅವ್ರ ತಲೆ ಏನಾದೋ ಏನು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಂತ ಯಾರಿಗೆ ಗೊತ್ತಿಲ್ಲ. ಇವರು ಸುಮ್ಮನೆ ಒಡಕನ್ನು ಮಾಡಬೇಕು ಮಾನವಿಯಲ್ಲಿ.
BJP ಸ್ಟ್ರಾಂಗ್ ಆಗಿ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲ. ಎಲ್ಲಿ ನಾನು ಕ್ಯಾಂಡಿಡೇಟ್ ಎಂದಕ್ಕೆ ಶಿವನಗೌಡ ನನಗೆ ಟಿಕೆಟು ಯಡಿಯೂರಪ್ಪನವ್ರ ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ ಅನ್ನೋ ಸಂದರ್ಭದಲ್ಲಿ ಇಲ್ಲ, ಈಗ ಘೋಷಣೆ ಮಾಡಬೇಡ್ರಿ, ಇನ್ನೊಂದು 4-5 ದಿವಸ ಬಿಟ್ಟು ಬಂದು ನಾವು ಬೆಂಗಳೂರಿಗೆ ಬಂದು 4-5 ಮುಖಂಡರು ಬಂದು ನಿಮ್ಗೆ ಹೇಳ್ತೀವಿ, ಅವಾಗ ಘೋಷಣೆ ಮಾಡ್ರಿ ಅಂದರು. ಅವಾಗ ಘೋಷಣೆ ಮಾಡಲಿಲ್ಲ. ಕಾರಣಾಂತರಗಳಿಂದ ನನಗೆ ಟಿಕೆಟ್ ತಪ್ಪೈತೆ ಅವಾಗ. ಅಲ್ಲ ಸರ್, ಬಿಜೆಪಿ ಸೋಲೋದಕ್ಕೆ ಬಿಜೆಪಿ ಮುಖಂಡರ ತಂತ್ರಗಾರಿಕೆಯಿಂದ ಸೋಲ್ತಾ ಇದ್ದಾನ ಮಾನವಿಯಲ್ಲಿ? ಹೌದು, ಕಾರ್ಯಕರ್ತರು ಭಾಳ ಚಲೋ ಅದಾರ. ಕಾರ್ಯಕರ್ತರೇ ಈ ಪಕ್ಷದ ಬೆನ್ನೆಲುಬು. ಕಾರ್ಯಕರ್ತರು ಯಾವತ್ತು ನಾನು ಅವಾಗ ಏನು ಕಾಂಗ್ರೆಸ್ನವ್ರದ್ದು ಬರೀ 36,000 ಕಾಂಗ್ರೆಸ್ಸು, 36,000 BJP, 38,000 ಕಾಂಗ್ರೆಸ್. ಅವಾಗ ಕೂಡ 2,500 ಓಟ್ನಾಗ ಸೋತದ. ಕಾಂಗ್ರೆಸ್ಗೆ ಭಾಳ ಪ್ರತಿಸ್ಪರ್ಧೆ, ಬಲವಾದ ಪ್ರತಿಸ್ಪರ್ಧೆ ಅಂದರೆ BJPಲಿರೋದು. ಮತ್ತು ಕಾರಣಾಂತರಗಳಿಂದ ಹಿಂಗೆ ಯಾರು ಬಂದು ಏನೇನೋ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಜನರಿಗೆ ಬೇಜಾರಾಗ್ಯದ. ಆ ಬೇಜಾರನ್ನ ನೆನೆಸ್ಬೇಕು. ಇವರು ನಾನು ಅಲ್ಲಿ ಕ್ಯಾಂಡಿಡೇಟ್ ಆದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಅನ್ನೋದು ಬಿಡಬೇಕು. ದೇವದುರ್ಗ ಕ್ಯಾಂಡಿಡೇಟ್ ಆಗ್ತಂತ ಹೇಳ್ಬೇಕು ಶಿವನಗೌಡ ನಾಯ್ಕರು. ನಾಯಕರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ಬೇಕು. ಇಲ್ಲ ಅರಕೇರಿ ಒಂದು ಕ್ಷೇತ್ರ ಅಥವಾ ಅಲ್ಲಿಂದ ಇರ್ಬೇಕು. ಅರೆ ಅವನೈತಿ ಎಲ್ಲರೂ ಮಾನವಿ ಅಂದ್ರೆ ಇದೇನು ಏನಂತಾರೆ ಹಂಗಾಗ್ಯದ ಇದು ಮಾನವಿ ಕತೆ. ಯಾರನ್ನು ಬರಲಿ ಮಾನವಿ, ಯಾರು ಬರ್ತಾರೆ ಮಾನವಿ ಬಂದವರು ಯಾರು ಉದ್ಧಾರ ಆಗಿಲ್ಲ. ಮಾನವಿ ಬಂದವರು ಅಮರಪ್ಪ ನಾಯಕರು, ನಮ್ಮ ಬಸವರಾಜ ಅನ್ವರ್ ಪಾಟೀಲ್ ಅವರು ಒಂದ್ಸಲ ಬಂದು ಹೋಗ್ಯಾರ. ಇಲ್ಲಿ ಯಾರು ಉದ್ಧಾರ ಆಗೋದಲ್ಲ. ಬಂದು ಇಲ್ಲಿ ಬರಲಾರ ತಮ್ಮ ಕ್ಷೇತ್ರಗಳಲ್ಲಿ ರಾಜಕಾರಣ ಮಾಡಿದ್ರೆ ಒಳ್ಳೇದವ್ರಿಗೆ. ಸುಮ್ಮನೆ ವಿನಾಕಾರಣ ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ನಮ್ಮಲ್ಲಿ ಮೊದಲಿಂದ ಬೇರೆ ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಬಂದು ಅನ್ವರಿ ಬಸವರಾಜಪ್ಪನವ್ರು ಆದ್ಮೇಲೆ ತಿರುಗಿ ಅಮರ್ಕೆ ಡಾಕ್ಟರ್ ಬಂದ್ಮೇಲೆ ಅವ್ರನ್ನ ಸೋಲಿಸಿಕ ಆಮೇಲೆ ಬ್ಯಾಗವಟ್ ಬಸನಗೌಡ್ರನ್ನ ಗೆಲ್ಲಿಸಿದಾರ. ಎಷ್ಟೇ ಇದ್ರು ಲೋಕಲ್ ಲೀಡರ್ಸ್ನೇ ಇದ್ರೆ ಅದು ಚೆನ್ನಾಗಿರ್ತದ. ಒಂದು ಒಳ್ಳೇದು ಕೇಳಕ್ಕಿರ್ತದ, ಒಂದು ಕೆಟ್ಟದ್ದು ಕೇಳಕ್ಕಿರ್ತದ. ಹಂಗಾಗಿ ನಾವು ಗಂಗಾಧರ ನಾಯಕ ಆದ್ರೆ ಚೆನ್ನಾಗಿರ್ತದ. ಯಾಕಂದ್ರೆ ಅವರು BJP ಬಂದ್ಮೇಲೆ 2,500 ಓಟ್ನಾಗ ಸೋತಾರ. ಅದಾದ್ಮೇಲೆ ಅವ್ರಿಗೆ ಅನ್ಯಾಯ ಆಗ್ಯದ. 2 ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆದವ್ರಿಗೆ ಕೊಟ್ರ. ಈಗ ಅವ್ರಿಗೆ ಗಂಗಾಧರ ನಾಯಕ ಕೊಟ್ರೆ ಗೆದ್ದಾರ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡ್ಗೆ ಕೇಳಕ ಇಚ್ಛೆ ಪಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದಂತ ಬಿಜೆಪಿ ಪಕ್ಷವು ಓಟುಗಳನ್ನು ಹೊಂದಿದೆ ಸರ್. ಸುಮಾರು ಕಳೆದ ಬಾರಿ ಕೂಡ 60,000ಕ್ಕಿಂತ ಮೇಲ್ಪಟ್ಟ ಓಟುಗಳು ಬಂದಿದೆ. ಈಗ ಗಂಗಾಧರ ನಾಯಕರು ಕೂಡ 2 ದಶಕದಿಂದ ಬಿಜೆಪಿಯಲ್ಲಿ ಇದ್ದಾರೆ. ಆದ್ರೆ ಇವರು ಸೋಲುವ ಕಾರಣಕ್ಕಾಗಿನೇ ಟಿಕೆಟ್ ತಪ್ತಾ ಇದಾರ ಸರ್? ಅದು ಏನಾಗೈತೆ ಸರ್, ನಮ್ಮಲ್ಲಿ ಕೆಲವೊಬ್ರು ಲೀಡರ್ಗಳು ಗೊಂದಲ ಅದ, ಕಾರ್ಯಕರ್ತರು ಗೊಂದಲ ಇಲ್ಲ. ನಾವೊಂದ್ಸಲ ಎಲ್ಲಾರು ಶಿವರಾಜ್ ಪಾಟೀಲ್ರು ಜಿಲ್ಲಾಧ್ಯಕ್ಷರಿದ್ದಾಗ ಅವ್ರ ಹತ್ರ ಹೋಗಿದ್ವಿ. ನಿಮ್ಮ ಮಾನವಿ ಕ್ಷೇತ್ರದಂತ ಕಾರ್ಯಕರ್ತರು ನಮಗ್ ಸಿಕ್ಕರೆ ನಾವು ಸಾಯತನ ಸೋಲೋದಿಲ್ಲ ಅಂತ ಹೇಳಿದ್ರು ಅವರು. ಅಂತ ಕಾರ್ಯಕರ್ತರು ಮಾನವಿಯಲ್ಲಿದ್ದಾರೆ. ಬಟ್ ಲೀಡರ್ಗಳು ತಲೆ ಗೊಂದಲ ಇದೆ. ಆ ಗೊಂದಲ ಸರಿ ಹೋಗ್ತದಂತ ನಾವ್ ಈ ಸಲ ಭರವಸೆ ಇಟ್ಕೊಂಡ್ವಿ. ಆ ಗೊಂದಲ ಸರಿ ಹೋಗಿ ನಾವೆಲ್ಲ ಲೋಕಲ್ ಇದರಲ್ಲಿ ಗಂಗಾಧರ ನಾಯಕರಿಗೆ ಕೊಡ್ಬೇಕಂತೇಳಿ ಎಲ್ಲ ಕಾರ್ಯಕರ್ತರು ಒಂದು ಇದಿದೆ, ಬೇಡಿಕೆ ಇದೆ. ಅದ್ರ ಪ್ರಕಾರ ಆದ್ರೆ ಚೆನ್ನಾಗಿರ್ತದಂತ ನಮ್ಮ ಮನಸ್ಸಿಗೆ. ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ಘೋಷಿಸಲಿದೆ. ಆದರೆ ಗಂಗಾಧರ ನಾಯ್ಕರವರ ಈ ಹೇಳಿಕೆ ಮಾನ್ವಿ ಕ್ಷೇತ್ರದ ಬಿಜೆಪಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.